ನಾಮನಿರ್ದೇಶಿತ ಸದಸ್ಯರ ಅಧಿಕಾರ ಅವಧಿ ಬಗ್ಗೆ ಸ್ಪಷ್ಟತೆಯನ್ನ ನೀಡುವಂತೆ ಕರವೆಯಿಂದ ಆಡಳಿತಾಧಿಕಾರಿಗಳಿಗೆ ಮನವಿ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆಯ ಚುನಾಯಿತ ಸದಸ್ಯರ ಆಡಳಿತಾವಧಿ ಮುಕ್ತಾಯಗೊಂಡಿದ್ದು, ಅವರೊಂದಿಗೆ ಸರ್ಕಾರದ ನಾಮನಿರ್ದೇಶಿತ ಸದಸ್ಯರ ಅಧಿಕಾರ ಅವಧಿಯೂ ಸಹ ಪುರಸಭೆಯ ನಿಯಮಾವಳಿಯ ಪ್ರಕಾರ ಮುಗಿದಿರುತ್ತದೆ. ಆದಾಗ್ಯೂ ಪುರಸಭೆಯ ನಾಮನಿರ್ದೇಶಿತ ಸದಸ್ಯರು ನಮ್ಮ ಅಧಿಕಾರ ಅವಧಿ ಇರುತ್ತದೆ ಎಂದು ಪುರಸಭೆಯಲ್ಲಿ ಅಧಿಕಾರವನ್ನ ಚಲಾಯಿಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ತಾವುಗಳು ಸರ್ಕಾರದ ನಿಯಮಾವಳಿಗಳನ್ನ ಪರಿಶೀಲಿಸಿ ಅವರ ಅಧಿಕಾರ ಅವಧಿಯನ್ನ ಮೊಟಕುಗೊಳಿಸಲು ಪುರಸಭೆಯ ಅಧಿಕಾರಿಗಳಿಗೆ ಸ್ಪಷ್ಟತೆಯನ್ನ ನೀಡಬೇಕು. ಇಲ್ಲದಿದ್ದರೆ ನಮ್ಮ ಕರವೇ ವತಿಯಿಂದ ಪುರಸಭೆಯ ಮುಂದೆ ಪ್ರತಿಭಟನೆ ಕೈಗೊಳ್ಳಬೇಕಾಗುತ್ತದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷ ಮಹೇಶ್ ಕಲಕಟಗಿ ಅವರು ಪುರಸಭೆಯ ಮುಖ್ಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಬೀರಂಡ ಹಡಪದ್, ಪ್ರಜಾಪವರ್ ಟಿವಿ, ಲಕ್ಷ್ಮೀ. ಈಗ ನಾಮನಿರ್ದೇಶಿತ ಸದಸ್ಯರ ಬಗ್ಗೆ ಸ್ವಲ್ಪ ಗೊಂದಲ ಐತಿ. ಅದು ಪುರಸಭೆಯ ಮುಖ್ಯಾಧಿಕಾರಿಗಳಿಗೂ ಹಾಗೂ ನಾಮನಿರ್ದೇಶಿತ ಸದಸ್ಯರ ನಡುವೆ ಅದೊಂದು ರೀತಿ ಗೊಂದಲನ ಸೃಷ್ಟಿಯಾಗೈತಿ. ಈ ಗೊಂದಲದ ಬಗ್ಗೆ ಒಂದು ಮಾತು ಹೇಳ್ಬೇಕಂದ್ರೆ 2002 ನಾಮನಿರ್ದೇಶಿತ ಸದಸ್ಯರ ಬಗ್ಗೆ ಅವತ್ತಿನ ಮುಖ್ಯಮಂತ್ರಿಗಳಾದಂಥ ಕಾಂಗ್ರೆಸ್ ಪಕ್ಷದ SM ಕೃಷ್ಣ ಅವರು ಒಂದು ಸುತ್ತೋಲೆ ಹೊರಡಿಸ್ಯಾರ. ಆ ಸುತ್ತೋಲೆಯಲ್ಲಿ ಸ್ಪಷ್ಟವಾಗಿ ಹೇಳೈತಿ, ಕರ್ನಾಟಕ ಪುರಸಭೆ ಕಾಯ್ದೆ 1964 ನಿಯಮ 11 ಅಡಿಗಳಲ್ಲಿ ಚುನಾಯಿತ ಪ್ರತಿನಿಧಿಗಳು ಯಾವತ್ತು ಮೊದಲನೇ ಸಭೆ ಅಟೆಂಡ್ ಆಗಿ 5 ವರ್ಷದ ನಂತರ ಅಧಿಕಾರನ ಕಳ್ಕೊಂತಾರ, ಅವತ್ತಿನ ದಿನವೇ ನಾಮನಿರ್ದೇಶಿತ ಸದಸ್ಯರ ಅಧಿಕಾರವು ಕೊನೆಗೊಳ್ತೈತಿ. ಅದನ್ನು ಸ್ಪಷ್ಟವಾಗಿ ಹೇಳ್ಯಾರ. ಆಮೇಲೆ ಇದರ ಮೇಲಿನೂ ಅಧಿಕಾರ ಚಲಾವಣೆ ಮಾಡಿದರೆ ಕಾನೂನು ರೀತಿ ಕ್ರಮ ಕೈಗೊಳ್ಬೋದು ಅಂತ ಪುರಸಭೆ ಕಾಯ್ದೆ 386ರಲ್ಲಿ ಸ್ಪಷ್ಟವಾಗಿ ಹೇಳ್ಯಾರ. ಇದರ ಮೇಲೆ ಏನಾದರೂ ತಮ್ಮ ಅಧಿಕಾರ ಏನಾದರೂ ನಾಮನಿರ್ದೇಶಿತ ಸದಸ್ಯರು ಚಲಾವಣೆ ಮಾಡೋಕ್ಕೆ ಮುಂದುವರೆದ್ರೆ ಮಾನ್ಯ ಮುಖ್ಯಾಧಿಕಾರಿಗಳು ಮಾನ್ಯ ಆಡಳಿತಾಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಡ್ಬೇಕು. ಇವತ್ತು ತಿಳಿದೇನೋ ಅವರು ಹೇಳಿರ್ಬೋದು, ಅದೇನು ಅಪರಾಧ ಅಂತ ಹೇಳಂಗಿಲ್ಲ. ಆದ್ಮೇಲೆ ಕಾನೂನು ಪ್ರಕಾರ ನಾವು ಮನವಿ ಕೊಟ್ಟ ಮೇಲೇನೂ ಮಾಡಿದರೆ ಅದರ ಇದಕ್ಕೆ ನೀವು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಬೇಕು ಅಂತ ನಾನು ಮಾನ್ಯ ಮುಖ್ಯಾಧಿಕಾರಿಗಳ ಮುಖಾಂತರ ಮಾನ್ಯ ಆಡಳಿತಾಧಿಕಾರಿಗೆ ಮನವಿ ಮಾಡ್ತಾ ಇದ್ದೀನಿ.